ಮುಖ್ಯಮಂತ್ರಿಯಾಗಿ ದಾಖಲೆ ಬರೆದ ಸಿದ್ದರಾಮಯ್ಯ. ಸಿಎಂ ಸಿದ್ದು ಇತಿಹಾಸಕ್ಕೆ ಸ್ವಪಕ್ಷದಿಂದಲೇ ಇದೆಯಾ ವಿರೋಧ? ಇತಿಹಾಸ ನಿರ್ಮಿಸಿದ್ರು ಕಾಂಗ್ರೆಸ್ ಪಾರ್ಟಿ ಫುಲ್ ಸೈಲೆಂಟ್ ಆಗಿದೆ. ಕೆಪಿಸಿಸಿಯಿಂದ ಇಲ್ಲ ಯಾವುದೇ ಸಮಾರಂಭದ ಸೂಚನೆ. ಐತಿಹಾಸಿಕ ಕ್ಷಣವಾಗಿದ್ರೂ ಸಮಾರಂಭ ಮಾಡದ ಕಾಂಗ್ರೆಸ್. ಸಿದ್ದು 75ನೇ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದ ಕಾಂಗ್ರೆಸ್ ಪಾರ್ಟಿ. ಆದರೆ ಸಿದ್ದರಾಮಯ್ಯ ಇತಿಹಾಸ ನಿರ್ಮಿಸಿದ್ರು ಸಮಾರಂಭ ಮಾಡದೆ ಗಪ್ ಚುಪ್ಪಾಗಿ ಕುಳಿತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ದೇವರಾಜ್ ಅರಸು ಅವರ ದಾಖಲೆಯನ್ನ ಪುಡಿ ಮಾಡಿ ಇವತ್ತಿಗೆ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ದೀರ್ಘಕಾಲ ಅವಧಿಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಈ ಒಂದು ರೆಕಾರ್ಡ್ ಅನ್ನ ಸಿದ್ದರಾಮಯ್ಯನವರು ತಮ್ಮ ಹೆಸರಿಗೆ ಬರ್ಕೊಂಡಿದ್ದಾರೆ. ಆದರೆ ಇಂತಹ ಐತಿಹಾಸಿಕ ಕ್ಷಣವಾಗಿದ್ರೂ ಕೂಡ ಕಾಂಗ್ರೆಸ್ ಪಾರ್ಟಿ ಯಾವುದೇ ಸಮಾರಂಭವನ್ನ ಮಾಡಿಲ್ಲ. ಸಿಎಂ ಸಿದ್ದು ಇತಿಹಾಸಕ್ಕೆ ಸ್ವಪಕ್ಷದಿಂದಲೇ ಏನಾದರೂ ವಿರೋಧ ಇದೆಯಾ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರ 75ನೇ ಹುಟ್ಟುಹಬ್ಬವನ್ನ ದಾವಣಗೆರೆಯಲ್ಲಿ ಲಕ್ಷಾಂತರ ಜನ ಸಮ್ಮುಖದಲ್ಲಿ ರಾಹುಲ್ ಗಾಂಧಿ ಅವರನ್ನ ಕರೆಸಿ ಅದ್ದೂರಿಯಾಗಿ ಸಮಾರಂಭವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿತ್ತು. ಆದ್ರೆ ಇದೀಗ ಸಿದ್ದರಾಮಯ್ಯ ಇತಿಹಾಸವನ್ನ ಕರ್ನಾಟಕ ರಾಜ್ಯದಲ್ಲೇ ಒಂದು ಹೊಸ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ರು ಕೂಡ ಕಾಂಗ್ರೆಸ್ ಪಾರ್ಟಿಯಿಂದ ಯಾವುದೇ ಸಮಾರಂಭ ಇಲ್ಲ, ಯಾವುದೇ ಫಂಕ್ಷನ್ ಇಲ್ಲ, ಯಾವುದೇ ಆಚರಣೆ ಇಲ್ಲ, ಯಾವುದೇ ರೀತಿಯಾದಂತಹ ಪಾರ್ಟಿ ವತಿಯಿಂದ ಕಾರ್ಯಕ್ರಮ ಮಾಡದೆ ಸೈಲೆಂಟ್ ಆಗಿದ್ದಾರೆ. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರ ಇತಿಹಾಸ ನಿರ್ಮಾಣಕ್ಕೆ ಸ್ವಪಕ್ಷದಿಂದಲೇ ಏನಾದರೂ ವಿರೋಧ ಇದೆಯಾ ಅನ್ನೋ ಅನುಮಾನಗಳು ಕೂಡ ಶುರುವಾಗ್ತಾ ಇದ್ದಾವೆ. ಎಂದಿನಂತೆ ಸಿದ್ದರಾಮಯ್ಯನವರು ತಮ್ಮ ಕೆಲಸದಲ್ಲಿ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಮಾರಂಭ ಕಾರ್ಯಕ್ರಮಗಳು ಯಾವುವು ಕೂಡ ಆಯೋಜನೆ ಆಗಿಲ್ಲ. ಐತಿಹಾಸಿಕ ಕ್ಷಣವಾಗಿದ್ರೂ ಕಾಂಗ್ರೆಸ್ ಪಾರ್ಟಿ ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.